ಎರಡನೇ ಹಂತದಲ್ಲಿದ್ದೀವಿ, ಮೂರನೇ ಹಂತನೂ ತುಂಬ ಬೇಗ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಈ ಪಾತ್ರನೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇದು ಗ್ರೇನೂ ಅಲ್ಲ, ಇದು ಕಂಪ್ಲೀಟ್ ಡಾರ್ಕ್ ಪಾತ್ರವಾಗಿ ಮಾಡಿಸ್ಕೊಂಡಿದ್ದು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ. ಸಾರ್ ಹೇಳ್ದಂಗೆ ಅದನ್ನು ನೋಡಿದಾಗ ನೀವು ಬೈತೀರೇನೋ ಗೊತ್ತಿಲ್ಲ ನಮಗೆ. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಯಾವಾಗಲೂ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ನನ್ನ ಹೆಸರು ಕಾರ್ತಿಕ್ ಶೇಖರ್ ಅಂತ. ಸೊ ಈ ಮೂವಿ ಕ್ಯಾರೆಕ್ಟರ್ನ ಬ್ರದರ್ ಹೇಳಿದಾಗಲೇ, ಸೊ ನೀವು ಹೆಂಗೆ ಹೇಳಿದ್ರೆ ಹಂಗೆ ಬ್ರದರ್ ಅಂತಂದರೆ, ಸೊ ಆದರೆ ಅವ್ರು ಹೇಳಿದಾಗೇ ನಾನು ಮಾಡಿರೋಂಥ ಕ್ಯಾರೆಕ್ಟ್ರು ಮೂವಿಲಿ ನೋಡಿದ್ರೆ, ಸೊ ಪ್ರತಿಯೊಬ್ಬರು ಏನು ನೋಡಪ್ಪ ಇವರು ಇಷ್ಟು ಸಾಫ್ಟಾಗಿದ್ದಾರೆ ಮೂವಿಯಲ್ಲಿ. ಸೊ ನಾವು ಮಾಡಿರೋಂಥ ಕ್ಯಾರೆಕ್ಟರ್ನ ರಿಯಲಾಗಿ ಮೂವಿ ರಿಲೀಸ್ ಆದಮೇಲೆ ನೋಡಿದ್ರೆ, ಓ ಇವ್ರು ಹಿಂಗೆ ಇರ್ಬೋದೇನೋ, ಇಷ್ಟೊಂದು ಕ್ರೂರಲ್ಲ ಅಂದ್ಕೊತಾರೆ. ಸೊ ಆದರೆ ಆ ಥರ ಇರಲ್ಲ. ಸೊ ಪ್ರತಿಯೊಬ್ಬರೂ ನೋಡಿ ಇಷ್ಟೊಂದು ಸಪೋರ್ಟ್ ಮಾಡಿ ಲಾಸ್ಟ್ ಟೈಮೂ ಬಂದಿದ್ದು, ಇಷ್ಟು ಈಗ ಸೆಕೆಂಡ್ ಟೈಮ್. ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಮತ್ತು ಹಾಗೆ ಈ ಸಿನಿಮಾದಲ್ಲಿ ನಮ್ಮ ಕೋ ಡೈರೆಕ್ಟ್ರು ಸುರೇಶ್ ಅಂತ ಅವ್ರು ಡೈಲಾಗ್ ಬರೆದಿದ್ದಾರೆ. ನಿಮಗೆ ಟೀಸರು ಟ್ರೈಲರಲ್ಲೇ ಗೊತ್ತಾಗುತ್ತೆ ಡೈಲಾಗ್ ಎಷ್ಟು ಪವರ್ಫುಲ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಬರೆದಿದ್ದಾರೆ ಸರ್. ಎಲ್ಲರಿಗೂ ಭಾಳ ಇಷ್ಟ ಆಗಿದೆ ಡೈಲಾಗು. ಪ್ರತಿಯೊಬ್ಬರು ಆರ್ಟಿಸ್ಟು ಎಂಜಾಯ್ ಮಾಡಿಕೊಂಡು ಶೂಟಿಂಗ್ ಮಾಡಿದ್ದಾರೆ. ಥ್ಯಾಂಕ್ ಯು ಸುರೇಶ್, ಚೆನ್ನಾಗಿ ಬರ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ಗೂ ಅನ್ಸುತ್ತೆ ಇವರಿಬ್ಬರಿಗೂ. ಸೊ ತುಂಬ ಕ್ರೂಯಲ್ ಆಗಿ ಮಾಡಿದ್ದಾರೆ. ಸಿನಿಮಾದ ಹೈಲೈಟ್ ಆಗತ್ತೆ ಇವರ ಒಂದು ಸೀನು. ಮಾತಾಡಿ. ಥ್ಯಾಂಕ್ ಯು. ಈ ಥರ ನೀವು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರೋದು. ಆರ್ಟಿಸ್ಟಾಗಿ 3 ದಿನ ತುಂಬ ಇಂಪಾರ್ಟೆಂಟ್ ನಮಗೆ. ಇವಾಗಲೂ ಒಂದು ಸಿನಿಮಾ ಶುರುವಾಗೋದು, ಸಿನಿಮಾ ಖಂಡಿತವಾಗ್ಲೂ ಸರ್, ನಾನೇನು ಅಂದ್ಕೊಂಡಿದ್ದೆ, ಒಬ್ಬ ಡೈರೆಕ್ಟ್ ಅದನ್ನು ಒಂದು ಕಥೆಯಿಂದ ರೆಡಿ ಮಾಡಿದಾಗ, ಸ್ಕ್ರೀನ್ ಪ್ಲೇ ಅಂತ ಒಂದು ರೆಡಿ ಆದಾಗ ಅದಕ್ಕೆ ಪ್ರೊಡಕ್ಷನ್ ಹೌಸು ಸಪೋರ್ಟು ಭಾಳ ಮುಖ್ಯ ಆಗುತ್ತೆ. ಸೊ ನಮ್ಮ ಪ್ರೊಡಕ್ಷನ್ ಹೌಸು ನನಗೆ ಪ್ರತಿ ಹಂತದಲ್ಲೂ ತುಂಬ ಸಾಥ್ ಕೊಟ್ಟರು. ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ಹಂತಗಳಲ್ಲಿ ಟೀಸರ್ ಟ್ರೈಲರಲ್ಲಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಯಾವ ಕ್ವಾಲಿಟಿಯಲ್ಲಿ ಬಂದಿದೆ ಅಂತ. ಸೊ ಇಷ್ಟೆಲ್ಲ ಇಷ್ಟಪಡ್ತೀನಿ. ನಮ್ಮ ಪ್ರೊಡಕ್ಷನ್ ಹೌಸ್ ನನಗೆ ತುಂಬ ಸಪೋರ್ಟಾಗಿತ್ತು. ಮತ್ತು ಪ್ರತಿ ಆರ್ಟಿಸ್ಟ್ಗಳು ಕೂಡ ಸೊ ಅವರು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾನು ಏನೊಂದು ಕಲ್ಪನೆಯಲ್ಲಿ ಒಂದೊಂದು ಪಾತ್ರಗಳು ರಚಿಸಿದ್ದೆ, ಆ ಪಾತ್ರಗಳಿಗೆ ಜೀವ ತುಂಬಿ ಮಾಡಿದೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಟೀಸರು ಟ್ರೈಲರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ. ಪ್ರೊಡಕ್ಷನ್ನು ಇಂಥದೊಂದು ಹೊಸ ಹುರುಪು, ಹೊಸ ಕನಸು ತಂಡ ಸಿಕ್ಕಿದ್ದು ಒಬ್ಬ ನಿರ್ದೇಶಕರಾಗಿ ನಿಮಗೆ ಈಸಿ ಆಗಿದೆ, ಕಷ್ಟ ಆಗಿದೆ. ಅದರಲ್ಲಿ ನಾನು ಭಾಳ ಅದೃಷ್ಟವಂತ ಅಂತಲೇ ಹೇಳಬೇಕು. ಯಾಕಂದರೆ ಗಜಾರಾಮದಲ್ಲಿ ರಾಜ್ ಸರ್ ಜೊತೆ ನಾನು ಕೆಲಸ ಮಾಡಿದ್ದೆ. ಅಲ್ಲಿ ಅವರು ನನ್ನ ಕೆಲಸ ಗುರುತಿಸಿ ಮತ್ತು ನನಗೆ ಈ ಪ್ರಾಜೆಕ್ಟ್ ಕೊಟ್ಟರು. ಆಮೇಲೆ ಸಚಿನ್ ಸರ್ ಎಂಟ್ರಿ ಆದರು. ಭಾಳ ಖುಷಿ ಇದೆ ಸರ್. ಸಚಿನ್ ಸರ್ನಂತೂ ನೀವು ಇದರಲ್ಲಿ ಭಾಳ ಖುಷಿ ಪಡ್ತೀರಾ. ಒಂದು ಕಮಲ್ ಅನ್ನೋ ಒಂದು ಪಾತ್ರದಲ್ಲಿ ಭಾಳ ಖುಷಿಯಾಗುತ್ತೆ. ಸರ್ ಜಾವ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಆಗಸ್ಟ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ತುಂಬ ದೊಡ್ಡ ತಾರಾಬಣ ಇದೆ, ಹೇಳ್ತೀನಿ ಸದ್ಯದಲ್ಲೇ. ಕಮಲ್ ಶ್ರೀದೇವಿ ಆಗಿರೋದ್ರಿಂದ ಸದ್ಯಕ್ಕೆ ಇದನ್ನು ಮುಗಿಸೋಣ. ತುಂಬ ದೊಡ್ಡ ಆರ್ಟಿಸ್ಟ್ಗಳು ಬರ್ತಿರೋದ್ರಿಂದ ಎಲ್ಲರ ಡೇಟ್ಗಳು ಪ್ರಾಬ್ಲಮ್ಸ್ಗಳಿದೆ. ಎಲ್ಲರೂ ಆಗಸ್ಟಿಂದ ಸಿಗ್ತಿದ್ದಾರೆ. ಆಗಸ್ಟ್ ಫಸ್ಟ್ ವೀಕ್ ಆರ್ ಲಾಸ್ಟ್ ವೀಕಲ್ಲಿ ಒಂದು ಶೆಡ್ಯೂಲ್ ಮುಗಿಸ್ತೀವಿ. ಗೊತ್ತಾಗ್ತಿಲ್ಲ. ಬಟ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ಸರ್, ರಾಜ್ ಸರ್ ಆ ಕಡೆನೂ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಸಿನಿಮಾನೂ ಬ್ಯಾಲೆನ್ಸ್ ಮಾಡಿಕೊಂಡು, ಬಟ್ ತುಂಬ ಗ್ರೇಟ್. ಯಾಕಂದರೆ ಒಂದು ಪ್ರೊಡಕ್ಷನ್ ಹೌಸ್ ಅಷ್ಟು ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭ ಹೇಳ್ತಿರೋದು. ಅದಕ್ಕೆ ಗೊತ್ತಾಗ್ತಿಲ್ಲ. ಸ್ವತಂತ್ರ ಆರ್ಟಿಸ್ಟಾಗಿ ಸ್ವತಂತ್ರ ಸಿಗ್ತಾ ಇದೆ, ಪ್ರೊಡಕ್ಷನ್ ಸೈಜಿಂದ ಸ್ವತಂತ್ರ ಹೋಗ್ತಾ ಇದೆ. ಒಂದು ದಿನನೂ ಒಂದು ಶೂಟಿಂಗ್ ಪ್ರಾಬ್ಲಮ್ ಆಗ್ದಂಗೆ ನೋಡಿಕೊಂಡ್ರು. ರಾಜ್ ಸರ್ ಆಗಿರ್ಬೋದು, ನಮ್ಮ ಪ್ರವೀಣ್ ಸರ್ ಆಗಿರ್ಬೋದು. ಸೊ ನಾವೇನು ಅಂದ್ಕೊಂಡ್ವಿ ಆ ನಂಬರ್ ಆಫ್ ಡೇಸ್ ಕರೆಕ್ಟಾಗಿ ಬಂದು ಸಿಕ್ಕೋತು. ಯಾಕಂದರೆ ಈ ಶೂಟಿಂಗ್ ಅಂದರೆ ಮಾಮೂಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅವ್ರಿಗೊಂದಿಲ್ಲ, ಅದೊಂದಿಲ್ಲ, ಟೆಕ್ನಿಕಲ್ ಇಶ್ಯೂ ಇದ್ದೇ ಇರುತ್ತೆ. ಒಂದು ದಿನವೂ ಸೆಟ್ಟಲ್ಲಿ ಆ ಥರ ಪ್ರಾಬ್ಲಮ್ ಆಗ್ದಂಗೆ ಪ್ರವೀಣ್ ಸಾರು, ರಾಜ್ ಸರ್ ನೋಡಿಕೊಂಡ್ರು. ಹಾಗಾಗಿ ಸಿನಿಮಾ ನೀಟಾಗಿ ಕೂಡಿ ಬಂತು, ಎಲ್ಲ ನೀಟಾಗಿ. ಅಂದರೆ ತುಂಬ ಒಳ್ಳೆ ಕಂಟೆಂಟ್ಗಳು ಇಟ್ಕೊಂಡು ಒಂದೊಂದಷ್ಟು ಒಳ್ಳೊಳ್ಳೆ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ನಿಮಗೆ ಟ್ರೈಲರು ಟೀಸರಲ್ಲಿ ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ ಮಾಡಿದ್ದಾರೆ, ಏನೇನು ಸರ್ಪ್ರೈಸಿಂಗ್ ಆಗಿದೆ. ಒಂದೇ ಅಕ್ಷಿತಾ ಅಲ್ಲ, ಅಕ್ಷಿತಾ ಬುಪಾಯ ಅಂತ ಒಂದು ಹುಡುಗಿ ಮಾಡಿದ್ದಾರೆ. ತುಂಬ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ಮಿತ್ರಾ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಉಮೇಶ್ ಅಣ್ಣನ ಕ್ಯಾರೆಕ್ಟರ್ ಆಗಿರ್ಬೋದು. ಆ್ಯಂಡ್ ತುಂಬ ಸರ್ಪ್ರೈಸ್ ಆಗೋದು ನಿಮಗೆ ರಮೇಶ್ ಚಂದ್ರ ಅವ್ರ ಕ್ಯಾರೆಕ್ಟರು ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ. ಪ್ರತಿ ನೆಕ್ಸ್ಟ್ ಹಂತಗಳಲ್ಲಿ ಒಂದೊಂದೇ ಕ್ಯಾರೆಕ್ಟರ್ಗಳನ್ನ ಬಿಟ್ಕೊಂಡು ಈ ಸರಿ ಒಂದು 2 ಟೀಸರ್ ಬಿಡಬೇಕು ಅಂತ ಇದ್ದೀವಿ ನಾವು. ದೆನ್ ಒಂದು ಟ್ರೈಲರ್ನ ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಪಬ್ಲಿಸಿಟಿ ಐಡಿಯಾನೇ ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತಿಂಡಿ ಇದೆ.
ಎಲ್ಲರೂ ಟಿಫನ್ ಮಾಡ್ಕೊಳ್ಳೋ ಎಲ್ಲ ಜೊತೇಲಿ ಒಟ್ಟಿಗೆ ಮಾಡೋಣ.